ಶರತ್ ಸರ್, ನಿಮಗೆ ಒಂದು ಪ್ರಶ್ನೆ ಸರ್. ಕೋಚಿಂಗ್ ಅನ್ನುವಂಥದ್ದು ತುಂಬ ಕಮರ್ಷಿಯಲೈಸ್ ಆಗಿಬಿಟ್ಟಿದೆ. ಇದೊಂದು ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಈಗ ನೋಡಿ, ಇಲ್ಲಿ ಚೀಪ್ ಅಂಡ್ ಬೆಸ್ಟ್ ಅಂತಂದು ಯಾವುದೂ ಇರಲ್ಲ. ಯಾವುದು ಚೀಪಾಗಿ ಸಿಗುತ್ತೋ ಅದು ಬೆಸ್ಟ್ ಆಗೋಕ್ಕಾಗಲ್ಲ ಸರ್. ಇನ್ಸೈಡ್ಸ್ IAS ಸಂಸ್ಥೆ ಆಲ್ರೆಡಿ ಒಂದು ಪ್ಯಾನ್ ಇಂಡಿಯಾ ಸಂಸ್ಥೆಗೆ ಬೆಳೆದ್ಬಿಟ್ಟಿದೆ ಸರ್. ಬಟ್ ಇದು ಇನ್ಸ್ಟಾ ಕೇಸ್ ಅಂತ ನಿಮಗೆ ಥಾಟ್ ಬಂದಿದ್ದು ಹೇಗೆ ಸರ್? ಸೊ ಹಾಗೆ ನಮ್ಮ ರಾಜ್ಯಕ್ಕೆ ಏನಾದರೂ ಕೊಡುಗೆ ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ಚಂದ್ರಲೇಔಟ್ ವಿಜಯನಗರಕ್ಕೆ ಬಂದು ಇಲ್ಲಿ ಏನಕ್ಕೆ ಸರ್ ಇನ್ಸ್ಟಾ KS ಅಥವಾ ಇನ್ಸೈಟ್ಸ್ IAS ಜಾಯಿನ್ ಆಗಬೇಕು? ಅಂದರೆ ಎಲ್ಲ ಒಂದು ಕಡೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಇನ್ಸ್ಟಾ ಕೇಸ್ ಅನ್ನೋದು ಒನ್ ಸ್ಟಾಪ್ ಸೊಲ್ಯೂಷನ್. ಸರ್, ಈಗ ಮತ್ತೆ ಕಾಂಟ್ರವರ್ಷಿಯಲ್ ಕ್ವಶನ್. ಒಂದು ಕತೆ ಮೂಲಕ ನಿಮಗೆ ಹೇಳ್ಬಿಡ್ತೀನಿ ಇದ್ರ ಬಗ್ಗೆ. ಬೆಳಗ್ಗೆ ಸೈಕ್ಲಿಂಗ್ ಹೋಗಿರ್ತಾರೆ, ಮತ್ತೆ ಅಲ್ಲಿ ಇನ್ಸ್ಟಿಟ್ಯೂಷನ್ ಇರ್ತಾರೆ, ಮತ್ತೆ ರಾತ್ರಿ ಕುಮಾರ್ ದಾವಣಗೆರೆ ಇರ್ತಾರೆ, ಲಕ್ನೋ ಅಂತಾರೆ, ಶ್ರೀನಗರ ಅಂತಾರೆ, ಹೈದರಾಬಾದ್ ಅಂತಾರೆ, ಜಿಮ್ ಅಂತಾರೆ, ಆಮೇಲೆ ವರ್ಲ್ಡ್ಸ್ ಹೈಯೆಸ್ಟ್ ಬಂಗಿ ಜಂಪಿಂಗ್ ಮಾಡಕ್ ಹೋಗಿರ್ತಾರೆ. ಸರ್, ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀರಾ, ಪಾಲಿಟಿಕ್ಸ್ ಅಂತೀರಾ ಸರ್, ಏನ್ ಸರ್? ಕೊನೆಯದಕ್ಕೆ ಕೇಳಬೇಕಾಗಿರೋ ಪ್ರಶ್ನೆ ಸರ್, ನಡೀತಾ ಇದೆ ಸರ್, ಸಂಸ್ಥೆ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ, ಸಂಸ್ಥೆ ಬೆಳೀತಾ ಇದೆ, ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಿಗ್ತಾ ಇದೆ. ಇನ್ಸೈಟ್ಸ್ IAS ಆಯಿತು, ಇನ್ಸ್ಟಾ KS ಆಯಿತು, ಮುಂದೆ ಏನು ಸರ್? ನಿಮಗೇನು ಬೇಕು ಹೇಳಿ, ಮಾಡೋಣ. ಪ್ರಾಮಾಣಿಕವಾಗಿ ಒಂದು ಕ್ವಶನ್ ಕೇಳ್ತೀನಿ ಸರ್. ಇಲ್ಲಿಗೆ ಸೇರ್ಕೊಂಡವರೆಲ್ಲ ಪಾಸ್ ಆಗ್ತಾರೆ. ಇದು ಇನ್ಸೈಟ್ಸ್ ಗ್ಯಾರಂಟಿ ಇದೆ.